ಪ್ರತಿ ತಿಂಗಳು ನಾನು ನನ್ನನ್ನೇ ಮಾತು ಕೊಡ್ತೀನಿ ಈ ಸಲ ಹಣ ಉಳಿಸ್ಬೇಕು ಅಂತ. ಆದರೆ 20ನೇ ತಾರೀಕು ಬರೋಷ್ಟರಲ್ಲಿ ನನ್ನ ಅಕೌಂಟ್ ಆಲ್ಮೋಸ್ಟ್ ಝೀರೋ ಆಗಿರುತ್ತೆ. ನಾನು ಯಾಕೆ ಹಣ ಉಳಿಸ್ಲಾಗ್ತಿಲ್ಲ? ಅದೇ ರಾತ್ರಿ ಹಾಲ್ನಲ್ಲಿ ಟೇಬಲ್ ಮೇಲೆ ಬಿಲ್ಲುಗಳು, ಮೊಬೈಲ್ನಲ್ಲಿ ಶಾಪಿಂಗ್ ನೋಟಿಫಿಕೇಷನ್ಸ್. ಸ್ಯಾಲ್ರಿ ಬಂದ ದಿನ 2 ದಿನ ರಾಜ್ನಂತೆ ಫೀಲ್ ಮಾಡ್ತೀನಿ. ಆಮೇಲೆ ಫುಡ್ ಆರ್ಡರ್, ಆನ್ಲೈನ್ ಶಾಪಿಂಗ್, EMI, ಫ್ರೆಂಡ್ಸ್ ಜೊತೆ ಔಟಿಂಗ್, ಮತ್ತೆ ಹೇಳ್ತೀನಿ ಮುಂದಿನ ತಿಂಗಳು ಉಳಿಸ್ತೀನಿ ಅಂತ. ಸಮಸ್ಯೆ ನನ್ನ ಸಂಬಳದಲ್ಲ, ಇಲ್ಲ ನನ್ನ ಹವ್ಯಾಸದಲ್ಲ. ಬೆಳಗಿನ ಬೆಳಕು ಶಾಪಿಂಗ್ ಆ್ಯಪ್ ಡಿಲೀಟ್ ಮಾಡ್ತಾನೆ. ನಾನು ಮೊದಲು ಖರ್ಚು ಮಾಡ್ತೀನಿ, ಉಳಿದ್ರೆ ಉಳಿಸ್ತೀನಿ. ಆದರೆ ಶ್ರೀಮಂತ ಮನಸ್ಸಿರೋರು ಮೊದಲು ಉಳಿಸ್ತಾರೆ, ನಂತರ ಖರ್ಚು ಮಾಡ್ತಾರೆ. ಬಹುಶಃ ಸಮಸ್ಯೆ ಹಣದಲ್ಲಲ್ಲ, ನನ್ನ ಆದ್ಯತೆಯಲ್ಲಿರ್ಬೋದು ಹೊಸ ಪ್ರಾರಂಭ. ₹10 ಡೈಲಿ ಸೇವಿಂಗ್, ಫಸ್ಟ್ ಎಕ್ಸ್ಪೆನ್ಸ್. ಇವತ್ತು ಇಂದಿನಿಂದ ಮೊದಲು ಉಳಿಸ್ತೀನಿ, ನಂತರ ಖರ್ಚು ಮಾಡ್ತೀನಿ. ₹10 ಆದರೂ ಸಾಕು, ಆದರೆ ಪ್ರತಿದಿನ ಹಣ ಉಳಿಸೋದು ಅಮೌಂಟ್ ಬಗ್ಗೆ ಅಲ್ಲ, ಡಿಸಿಪ್ಲಿನ್ ಬಗ್ಗೆ. ಇದೇ ನನ್ನ ಹೊಸ ಪ್ರಾರಂಭ. ನೀವು ಕೂಡ ಹಣ ಉಳಿಸಲು ಸ್ಟ್ರಗಲ್ ಮಾಡ್ತಿದ್ರೆ ಸ್ಟಾರ್ಟ್ ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಂಪಲ್ ಸೇವಿಂಗ್ ಸಿಸ್ಟಮ್ ಹೇಳ್ತೀನಿ.